ವೀಕ್ಷಕರೇ, ಕನ್ನಡ ಮಾಧ್ಯಮದ ಸರಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳಲು ಹಣ ಕೊಡಬೇಕಾ? ಹೌದು, ಇಂತಹ ಒಂದು ಪ್ರಯತ್ನ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ನಡೆಯುತ್ತಿದೆ ಎಂದು ಇತ್ತೀಚೆಗೆ ಪ್ರಜಾವಾಣಿ ವರದಿ ಮಾಡಿದೆ. ಅಲ್ಲಿನ ಕೊಟಲಗಿ ಸರಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ವರ್ಷ ಹೊಸದಾಗಿ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳಿಗೆ ಅವರ ಹೆಸರಿನಲ್ಲಿ ತಲಾ 1,111 ರೂಪಾಯಿ ಅಲ್ಲಿನ ಶಾಲೆಯ ಪ್ರಭಾರ ಮುಖ್ಯೋಪಾಧ್ಯಾಯರು ಠೇವಣಿ ಇಡಲಿದ್ದಾರಂತೆ. ಸ್ಥಳೀಯ ಅಂಚೆ ಕಚೇರಿಯಲ್ಲಿ. ಒಳ್ಳೆಯದೇ, ಇದನ್ನು ನೀವು ಕನ್ನಡ ಶಾಲೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಮುಖ್ಯ ಶಿಕ್ಷಕರು ಮಾಡುತ್ತಿರುವ ಪ್ರಯತ್ನ ಎಂದು ಬೇಕಾದರೂ ತಿಳಿದುಕೊಳ್ಬಹುದು, ಅಥವಾ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕರೆತರಲು ಶಿಕ್ಷಕರು ಕಂಡುಕೊಂಡ ಉಪಾಯ ಅಂತಲೂ ತಿಳಿದುಕೊಳ್ಬಹುದು. ವೀಕ್ಷಕರೇ, ಇದು ಸುದ್ದಿಯ ಸದ್ದು. ಕನ್ನಡ ಶಾಲೆಗೆ ಮಕ್ಕಳು ಬನ್ನಿ, ಮಕ್ಕಳನ್ನು ಕರೆತನ್ನಿ ಎನ್ನುವುದಕ್ಕೆ ಹಣವನ್ನು ಕೊಡಬೇಕಾಗಿದೆಯೇ? ಹಾಗಿದ್ದರೂ ಕೊಟಲಗಿ ಶಾಲೆಯ ಶಿಕ್ಷಕರು ಮಾಡಿದ ಪ್ರಯತ್ನ ಸರ್ಕಾರಿ ಶಾಲೆಯನ್ನು ಉಳಿಸುವುದಕ್ಕೆಂದೇ ಇಟ್ಟುಕೊಳ್ಳಿ. ಆದರೆ ಮಕ್ಕಳ ಪಾಲಕರು ಮತ್ತು ಹೆತ್ತವರಿಗೆ ಕನ್ನಡ ಶಾಲೆಗಳು ಯಾಕೆ ಬೇಕಿಲ್ಲ? ಬೇಕಿದ್ದರೆ ಮತ್ತೆ ಕನ್ನಡ ಶಾಲೆಗಳು ಮಕ್ಕಳಿಲ್ಲದೆ ಮುಚ್ಚಿ ಹೋಗ್ತಿವೆ. ಇದು ಪ್ರತಿಯೊಬ್ಬರು, ಅದರಲ್ಲೂ ಮುಖ್ಯವಾಗಿ ಕನ್ನಡದ ಮೇಲೆ ಅಭಿಮಾನ ಇರುವವರು, ಕನ್ನಡ ಪರ ಚಳವಳಿ ನಡೆಸುವವರು ಆತ್ಮಾವಲೋಕನ ಮಾಡಬೇಕಾದ ವಿಚಾರವಾಗಿದೆ. ಸರ್ಕಾರಿ ಶಾಲೆಯನ್ನು ಉಳಿಸಬೇಕೆಂಬ ಪ್ರಯತ್ನ ಕೇವಲ ಕೊಟಲಗಿಯ ಹೆಡ್ ಮಾಸ್ಟರ್ಗೆ ಸೀಮಿತವಾಗಬಾರದು. ಸರ್ಕಾರಿ ಶಾಲೆ ಉಳಿಯಬೇಕೆಂಬುದು ಜನರ ಧ್ವನಿಯಾಗಬೇಕು. ಒಂದು ಆಂದೋಲನದಂತೆ ಸಮಾಜದಲ್ಲಿ ಮೇಲೆದ್ದು ಬರಬೇಕು. ಹೆಚ್ಚಿನ ಚರ್ಚೆಗಿಂತ ಮೊದಲು ವೀಕ್ಷಕರೇ, ನಿಮ್ಮಲ್ಲೊಂದು ಅಪೇಕ್ಷೆ ಇದೆ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ನಿಮ್ಮ ಬೆಂಬಲವನ್ನು ನಮಗೆ ನೀಡಿ. ನೇರ ಸತ್ಯವಾದ ಸುದ್ದಿಯೊಂದಿಗೆ ಪ್ರತಿದಿನಲೂ ನಿಮ್ಮ ಜೊತೆ ಇರಲು ನಾವು ಬಯಸುತ್ತೇವೆ. ಕನ್ನಡ ಶಾಲೆಗೆ ಅಥವಾ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕರೆತನ್ನಿ ಎನ್ನುವುದಕ್ಕೆ ಶಿಕ್ಷಕರು ಕಿಸೆಯಿಂದ ಕಾಸು ಬಿಚ್ಚಬೇಕಾ? ಹಾಗಿದ್ದರೆ ಇದು ಎಂಥ ನಮ್ಮ ಕನ್ನಡ ಶಾಲೆಗಳ ಮೇಲಿನ ಪ್ರೇಮ? ಈ ರೀತಿಯ ಪ್ರಶ್ನೆ ಇಲ್ಲಿ ಖಂಡಿತ ಹುಟ್ಟಿಕೊಳ್ಳುತ್ತೆ. ಈ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲೂ ಮೂಡಿರಬಹುದು. ಕೊಟಲಗಿ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕ AB ಪಾಟೀಲರು ಮಾಡಿದ ಪ್ರಯತ್ನ ಸರ್ಕಾರಿ ಶಾಲೆ ಉಳಿಸುವುದಕ್ಕೆ ಆಗಿರ್ಬೋದು, ಹಾಗೆಂದೇ ಇಟ್ಟುಕೊಳ್ಳೋಣ. ಆದರೆ ಮಕ್ಕಳ ಪಾಲಕರು, ಹೆತ್ತವರಿಗೆ ಕನ್ನಡ ಶಾಲೆಗಳು ಯಾಕೆ ಬೇಕಿಲ್ಲ? ಬೇಕಿದ್ದರೆ ಮತ್ತೆ ಕನ್ನಡ ಶಾಲೆಗಳು ಮಕ್ಕಳಿಲ್ಲದೆ ಮುಚ್ಚಿ ಹೋಗುತ್ತಿವೆ. ಇವತ್ತು ಖಾಸಗಿ ಶಾಲೆಗಳನ್ನು ಹೆಚ್ಚಾಗಿ ಶ್ರೀಮಂತರು, ಹಣ ಇದ್ದವರು, ರಾಜಕಾರಣಿಗಳು ಮಾಡಿಕೊಂಡಿದ್ದಾರೆ. ಅವುಗಳಲ್ಲಿ ಇಂಟರ್ನ್ಯಾಷನಲ್ ಮಟ್ಟದ ಶಾಲೆಗಳು ಇವೆ, ಶಾಲೆ ಕಾಲೇಜುಗಳು ಇವೆ, ವೈದ್ಯಕೀಯ ಕಾಲೇಜುಗಳು ಇವೆ, ಎಲ್ಲಾ ತರದ ಕಾಲೇಜುಗಳು ಅವರಲ್ಲಿದೆ. ಮುಖ್ಯವಾಗಿ ರಾಜಕಾರಣಿಗಳು. ಈ ರಾಜಕಾರಣಿಗಳಲ್ಲಿ ಕಾಂಗ್ರೆಸ್ನವರು ಇದ್ದಾರೆ, ಬಿಜೆಪಿಯವರು ಇದ್ದಾರೆ, ಬೇರೆ ಬೇರೆ ಪಕ್ಷದವರು ಇದ್ದಾರೆ. ಇರ್ಲಿ ಬಿಡಿ, ಅದವರ ತಾಕತ್ತು, ಅವರ ಬಿಸಿನೆಸ್. ಆದರೆ ಅದರಿಂದಾಗಿ ನಮ್ಮ ಸರ್ಕಾರಿ ಶಾಲೆಗಳಿಗೆ, ಕನ್ನಡ ಮಾಧ್ಯಮದ ಶಾಲೆಗಳಿಗೆ ತೊಂದರೆ ಆಗಬಾರದು. ರಾಜಕಾರಣಿಗಳು, ಅದರಲ್ಲೂ ಅಧಿಕಾರದಲ್ಲಿ ಕೂತಂತವರು ಖಾಸಗಿ ಶಾಲೆಗಳ ಪ್ರಾಯೋಜಕರಾದರೆ, ಸಂಸ್ಥಾಪಕರಾದರೆ ಸರ್ಕಾರಿ ಶಾಲೆಗಳು ಉಳಿಯಬಹುದಾ? ಈ ಪ್ರಶ್ನೆ ಖಂಡಿತವಾಗಿಯೂ ಗಮನಾರ್ಹವಾದದ್ದೇ. ಈಗ ಬೆಳಗಾವಿಯ ಕೊಟಲಗಿಯ ಮುಖ್ಯ ಅಧ್ಯಾಪಕರು ಹೇಳುವುದು, ಕಲಿಕೆಯ ವರ್ಷದ ಆರಂಭದಲ್ಲಿ ಶಾಲೆಗೆ ಮಕ್ಕಳ ಸೇರ್ಪಡೆ ಇಳಿಮುಖವಾಗಿತ್ತು. ಈ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ 107 ವಿದ್ಯಾರ್ಥಿಗಳಿದ್ದರು. ಈಗ ದಾಖಲಾತಿ ಸಂಖ್ಯೆ 127ಕ್ಕೆ ಏರಿಕೆಯಾಗಿದೆ. ಅಂದ್ರೆ ಅವರು ಮಕ್ಕಳಿಗೆ ಠೇವಣಿ ಕೊಡುಗೆ ನೀಡಿದ್ದರಿಂದ ಈ ಮಕ್ಕಳ ಸಂಖ್ಯೆ ಹೆಚ್ಚಿತ. ಶಾಲೆಗೆ ಬನ್ನಿ, ಮಕ್ಕಳನ್ನು ಕರೆತನ್ನಿ ಎನ್ನುವುದಕ್ಕೆ ಪ್ರೋತ್ಸಾಹವಾಗಿ ಮಕ್ಕಳ ಹೆಸರಿನಲ್ಲಿ ಠೇವಣಿ ಇಡ್ಬೇಕಾ, ಹಣ ಕೊಡ್ಬೇಕಾ? ಇದು ಎಂತ ಅವಸ್ಥೆ ನೋಡಿ. ಮೊದಲೆಲ್ಲ ಅಲ್ಲ, ಕೆಲವು ಕಡೆ ಈಗಲೂ ಇದೆ, ಶಾಲೆಗೆ ಮಕ್ಕಳನ್ನು ಸೇರಿಸಿ ಎಂದು ಮಕ್ಕಳಿಂದ ಶಿಕ್ಷಕರು ಊರ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಿಸುತ್ತಿದ್ದರು. ಅದು ಯಾಕೆಂದ್ರೆ ಸರ್ವರಿಗೂ ಶಿಕ್ಷಣ ಸಿಗಬೇಕು, ಎಲ್ಲ ಮಕ್ಕಳು ಶಾಲೆಗೆ ಬರಬೇಕು, ಯಾರೂ ಶಿಕ್ಷಣದಿಂದ ವಂಚಿತ ಆಗಬಾರ್ದು ಎನ್ನುವುದಕ್ಕಾಗಿತ್ತು. ಈಗ ಮೆರವಣಿಗೆಯ ಜಾಗಕ್ಕೆ ಹಣ ಬಂತ? ಈ ಪ್ರಶ್ನೆಯನ್ನು ಪ್ರತಿಯೊಬ್ಬರು ತಮ್ಮಲ್ಲೇ ಕೇಳ್ಕೊಳ್ಬೇಕಾಗಿದೆ. ಯಾಕೆಂದ್ರೆ ಕನ್ನಡ ಮಾಧ್ಯಮದ ಶೋಚನೀಯ ಸ್ಥಿತಿಯನ್ನು ಇವೆಲ್ಲ ಬಹಿರಂಗ ಪಡಿಸುತ್ತಾ ಇವೆ.
ಕಳೆದ ಮೇ 14ರ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯ ವರದಿಯ ಪ್ರಕಾರ ಶಿವಮೊಗ್ಗದಲ್ಲಿ 36 ಸರ್ಕಾರಿ ಶಾಲೆಗಳು ಮುಚ್ಚುವ ಭೀತಿಯಲ್ಲಿದೆ. ಇಂಗ್ಲಿಷ್ ಮಾಧ್ಯಮಗಳನ್ನು ಆರಂಭಿಸದಿದ್ದರೆ ಶಾಲೆ ಮುಚ್ಚೇ ಹೋಗುತ್ತದೆ ಎಂದು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ವರದಿಯ ಪ್ರಕಾರ ತೀರ್ಥಹಳ್ಳಿಯಲ್ಲಿ ಕನಿಷ್ಠ 10 ಶಾಲೆಗಳು, ಭದ್ರಾವತಿಯಲ್ಲಿ 8, ಹೊಸನಗರದಲ್ಲಿ 2, ಸಾಗರದಲ್ಲಿ 9 ಮತ್ತು ಸೊರಬದಲ್ಲಿ 7 ಶಾಲೆಗಳು ಈ ಅವಸ್ಥೆಯನ್ನ ಎದುರಿಸುತ್ತಿವೆ. ಇದು ಶಿವಮೊಗ್ಗದಲ್ಲಿ ಮಾತ್ರ ಅಲ್ಲ, ಕರ್ನಾಟಕದ ಬಹುತೇಕ ಎಲ್ಲ ಊರಿನಲ್ಲೂ ಇದೇ ಸ್ಥಿತಿ ಇದೆ ಎಂದರೆ ತಪ್ಪು ಖಂಡಿತ ಆಗದು. ರಾಜ್ಯದ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರ ಊರು ಶಿವಮೊಗ್ಗ ಆಗಿದೆ. ಇಕಾನಮಿಕ್ ಟೈಮ್ಸ್ ವರದಿಯ ಪ್ರಕಾರ ಮೊದಲು ಹೇಳಿದ ಆ ಕೊಟ್ಟಲಗಿ ಶಾಲೆ ಇರುವ ಬೆಳಗಾವಿ ಜಿಲ್ಲೆಯಲ್ಲಿ ಮಕ್ಕಳ ದಾಖಲಾತಿ ಇಲ್ಲದ ಕಾರಣಕ್ಕೆ 15 ಕನ್ನಡ ಮಾಧ್ಯಮದ ಸರ್ಕಾರಿ ಶಾಲೆಗಳು ಮುಚ್ಚಿವೆ. ಒಟ್ಟಿನಲ್ಲಿ ಇಡೀ ಭಾರತದಲ್ಲಿ 2018 ಸೆಪ್ಟೆಂಬರ್ನಿಂದ ದೇಶದಾದ್ಯಂತ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತಾ ಇವೆ ಅಥವಾ ಕಡಿಮೆ ಆಗ್ತಾ ಇವೆ. ಆದರೆ ಇದೇ ಅವಧಿಯಲ್ಲಿ ಖಾಸಗಿ ಶಾಲೆಗಳ ಸಂಖ್ಯೆ ಭಾರಿ ಹೆಚ್ಚಳವಾಗಿದೆ. ಹಾಗಿದ್ದರೆ ಇಂದು ಮಕ್ಕಳ ಪೋಷಕರನ್ನು ಹೆತ್ತವರನ್ನು ಸರ್ಕಾರಿ ಶಾಲೆಗಳು ಯಾಕೆ ಆಕರ್ಷಿಸುವುದಿಲ್ಲ? ಅದಕ್ಕೆ ಸರ್ಕಾರಿ ಶಾಲೆಗಳಲ್ಲಿ ಕಳಪೆ ಗುಣಮಟ್ಟ ಇದೆ ಎನ್ನುವಂತ ಕಲ್ಪನೆಗಳು ಕೂಡ ಕಾರಣವಾಗಿರಬಹುದು. ಅದರ ಜೊತೆಗೆ ಹೆತ್ತವರ ಇಂಗ್ಲಿಷ್ ವ್ಯಾಮೋಹ ಕೂಡ ಇರಬಹುದು. ಯಾಕೆಂದ್ರೆ ಕೆಲಸ ಕನ್ನಡದಲ್ಲಿ ಕಲಿತ್ರೆ ಸಿಗಲಾರದು ಎನ್ನುವಂತ ಒಂದು ತಪ್ಪು ಕಲ್ಪನೆ ಇವತ್ತು ಸಮಾಜದಲ್ಲಿದೆ. ಇವೆಲ್ಲದರ ಜೊತೆಗೇನೆ ಖಾಸಗಿಗಳು ತಮ್ಮಲ್ಲಿ ಆ ವಿಶೇಷತೆ ಇದೆ, ಈ ವಿಶೇಷತೆ ಇದೆ ಎಂದು ಪ್ರಚಾರ ನೀಡುವುದೇ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಹಾಜರಾತಿ ದಾಖಲಾತಿ ಕಡಿಮೆ ಆಗಲು ಕಾರಣವಾಗಿದೆ. ಈಗ ಸರ್ಕಾರಿ ಶಾಲೆಗಳ ಗುಣಮಟ್ಟವನ್ನು ಹೆಚ್ಚಿಸಲು ಪ್ರಯತ್ನಕ್ಕಿಳಿದಿದೆ. ಶಿಕ್ಷಣ ಇಲಾಖೆಯು ಸರ್ಕಾರಿ ಶಾಲೆಯ ಅಧ್ಯಾಪಕರಿಗೆ ಅರ್ಹತಾ ಪರೀಕ್ಷೆಯನ್ನು ಇಟ್ಟುಕೊಂಡಿದೆ. ಅಂದರೆ ಶಾಲೆಯ ಗುಣಮಟ್ಟವನ್ನು ಹೆಚ್ಚಿಸುವುದು ಎಂದರ್ಥ. ಆದರೆ ಏನು ಮಾಡಿದರೂ ಮಕ್ಕಳು ಬರದಿದ್ದರೆ ಏನಾಗುತ್ತೆ? ಶಾಲೆಗಳು ಮುಚ್ಚಿ ಹೋಗುತ್ತವೆ. ಶಾಲೆಗಳ ಕಟ್ಟಡಗಳು ದೆವ್ವದ ಮನೆಯಂತಾಗಿ ಬಿಡುತ್ತವೆ. ಮತ್ತೇನು ಆಗುವುದಿಲ್ಲ. ಪದೇ ಪದೇ ನಾವು ಕನ್ನಡದಲ್ಲಿ ಬೋರ್ಡು ಹಾಕಿ ಕನ್ನಡದಲ್ಲಿ ಮಾತಾಡಿ ಎಂದು ಹೋರಾಟಕ್ಕಿಳಿಯುತ್ತೇವೆ. ಹೋರಾಟಕ್ಕಿಳಿಯುವವರನ್ನು ನೋಡುತ್ತೇವೆ. ಇವೆಲ್ಲವನ್ನು ನೀವು ನೋಡಿದ್ದೀರಿ. ಆದರೆ ಕನ್ನಡ ಶಾಲೆಗಳನ್ನು ಉಳಿಸಿಕೊಳ್ಳುವ ಸಂಕಲ್ಪ ಯಾಕೆ ಇನ್ನೂ ಬಂದಿಲ್ಲ? ಶಾಲೆಯಿಂದಲೇ ಕನ್ನಡ ಕಲಿಯದ ಮಗು ಬೆಳೆದು ದೊಡ್ಡದಾದಾಗ ನೀನು ಕನ್ನಡದಲ್ಲಿಯೇ ಮಾತಾಡಬೇಕು ಎಂದು ಬಲವಂತ ಪಡಿಸಿದರೆ ಅದು ಹೇಗೆ ಮಾತಾಡಿತು? ಅದಕ್ಕೆ ಅರ್ಥವೂ ಇಲ್ಲ, ನ್ಯಾಯವೂ ಇಲ್ಲ. ಈಗ ಮುಖ್ಯವಾಗಿ ಆಗಬೇಕಾದ್ದು ಕನ್ನಡ ಶಾಲೆಗಳನ್ನು ಉಳಿಸುವ ಕೆಲಸ. ಅದಕ್ಕಾಗಿ ಸರ್ಕಾರಿ ಶಾಲೆಗಳಲ್ಲಿ ಸವಲತ್ತು, ಕಲಿಕಾ ವಿಧಾನಗಳಲ್ಲಿ ಸುಧಾರಣೆಯನ್ನು ತರಬೇಕು. ಇದರಲ್ಲಿ ಸಾರ್ವಜನಿಕರ ಪಾತ್ರ ಕೂಡ ಇದೆ. ತಮ್ಮೂರಿನ ಸರ್ಕಾರಿ ಶಾಲೆಗಳಲ್ಲಿ ಅಲ್ಲಿನ ಸವಲತ್ತುಗಳು ಹೆಚ್ಚಿಸುವುದಕ್ಕೆ ಅವರು ಕೂಡ ತಮ್ಮದೇ ಆದ ಪಾತ್ರವನ್ನು ನೀಡಬೇಕಾಗಿದೆ. ಹಲವು ಕಡೆ ಇಂತಹ ಪ್ರಯತ್ನಗಳು ನಡೆಯುತ್ತಲೂ ಇವೆ. ಒಂದು ವೇಳೆ ನಮ್ಮ ಕನ್ನಡದ ಅಭಿಮಾನದ ಕುರಿತ ಹೋರಾಟಗಳು ಕನ್ನಡ ಶಾಲೆಗಳನ್ನು ಉಳಿಸುವತ್ತ ಮುಖ ತಿರುಗಿಸಿಕೊಂಡ್ರೆ ಕನ್ನಡ ಉಳಿಯುತ್ತೆ, ಕನ್ನಡಕ್ಕೆ ಬಲ ಬರುತ್ತೆ, ಸರ್ಕಾರಿ ಶಾಲೆಗಳ ದುರವಸ್ಥೆ ತಪ್ಪುತ್ತೆ, ಮಕ್ಕಳ ದಾಖಲಾತಿ ಹೆಚ್ಚುತ್ತೆ. ಆದರೂ ಕನ್ನಡ ಶಾಲೆಗಳನ್ನು ಅಥವಾ ಸರ್ಕಾರಿ ಶಾಲೆಗಳನ್ನು ಉಳಿಸುವುದಕ್ಕಾಗಿ ಬೆಳಗಾವಿಯ ಕೊಟಲಗಿಯ ಮೇಷ್ಟ್ರು ಮಾಡಿದಂತೆ ಹಣ ಅಥವಾ ಠೇವಣಿ ಕೊಡುವುದು ಅಥವಾ ಕನ್ನಡ ಶಾಲೆಯನ್ನು ಸರ್ಕಾರಿ ಶಾಲೆಯನ್ನು ಉಳಿಸುವುದಕ್ಕಾಗಿ ಇಂಗ್ಲಿಷ್ ಮಾಧ್ಯಮ ಬೇಕು ಎನ್ನುವುದು ಸರಿಯಲ್ಲ. ಕನ್ನಡದೊಂದಿಗೆ ಇಂಗ್ಲಿಷ್ ಇರಲಿ, ಆದರೆ ಕನ್ನಡವನ್ನು ಇಂಗ್ಲಿಷ್ ಆಳುವಂತಾಗಬಾರದು. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು? ಸುದ್ದಿಯ ಸದ್ದಿನಲ್ಲಿ ಈ ಹೊತ್ತು ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ನಮ್ಮನ್ನು ಬೆಂಬಲಿಸಿ. ನಾನು ಅರಫ ಮಂಚಿ. ಜೈ ಹಿಂದ್.